ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶಾಲಿ. ಇವತ್ತು ಸೋಮವಾರ. ಏನು ಫ್ಲವರ್ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ. ಇದು ಪೂಜೆಗೆ ಬಳಸಿರೋ ಹೂವನ್ನ ಬಿಸಿಲಿಗೆ ಹಾಕ್ತಾಯಿದ್ದೀನಿ ಡ್ರೈ ಮಾಡೋಕ್ಕೆ. ಡ್ರೈ ಆದಮೇಲೆ ನಾನು ಏನು ಮಾಡ್ತೀನಿ ಅಂತ ಮುಂದಿನ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಈಗ ಹಾಗೆ ಬೆಳಗಿನ ನನ್ನ ವೆಯ್ಟ್ ಲಾಸ್ ಡ್ರಿಂಕ್ ನೋಡ್ಕೊಬರೋಣ ಬನ್ನಿ. ನಾನು ಇಲ್ಲೊಂದು ಪಾನ್ ತೊಗೊಂಡು ಅದಕ್ಕೆ ಮೀಡಿಯಮ್ ಒಂದು ಸೈಜ್ ಗ್ಲಾಸಲ್ಲಿ ನೀರನ್ನ ತೊಗೊಂಡು ಇದಕ್ಕೆ ಹಾಕ್ತಾಯಿದ್ದೀನಿ. ಸೇರಿಸ್ಕೊಂಡು ಇದನ್ನು ಕುದಿಯೋವರೆಗೂ ಬಿಡ್ತೀನಿ. ಈಗ ಕುದೀತದೆ. ಈಗ ನಾನು 1 ಇಂಚಷ್ಟು ಶುಂಠಿ ತೊಗೊಂಡು ತೊಳೆದು ಕ್ಲೀನಾಗಿ ಅದನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಈಗ ಕುದೀತಾ ಇರೋದ್ರಿಂದ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನು ಅರಿಶಿನ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಬೆಳಗ್ಗೆ ಹೊತ್ತು ಇದನ್ನು ಎಂಟಿ ಸ್ಟಮಕಕ್ಕೆ ತಗೊಳ್ಳಿ. ಕಂಟಿನ್ಯೂಸ್ ಆಗಿ ನಾವೇನೇ ಮಾಡಿದ್ರು 30 ಡೇಸ್ ಮಾಡಿ. ನೀವು ಕಂಟಿನ್ಯೂಸ್ ಆಗಿ ವೆಯ್ಟ್ ಲಾಸ್ ಆಗಿಲ್ಲ, ಬೆಳ್ಳಿ ಫ್ಯಾಟ್ ಅಂತೂ ಕಂಪ್ಲೀಟಾಗಿ ಕರಗುತ್ತೆ ಅಂತಲೇ ಹೇಳ್ತೀನಿ. ಮಸೂರ್ ದಾಲ್ನ ಬಳಸ್ಕೊಂಡು ಇನ್ಸ್ಟೆಂಟಾಗಿ ಒಂದು ದೋಸೆ ತೋರಿಸ್ತಾ ಇದ್ದೀನಿ. ನಾನು ಇಲ್ಲಿ 1 ಕಪ್ಪು ಮಸೂರ್ ದಾಲ್ನ ತೊಳೆದು ತೆಗೆದಿಟ್ಕೊಂಡಿದ್ದೀನಿ. ಅದನ್ನು ಕೂಡ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ 1/4 ಕಪ್ಪಷ್ಟು ಕ್ಯಾರೆಟ್ನ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. 1/4 ಕಪ್ಪಷ್ಟು ಶಾವಿಗೆನ, ಹುರಿದಿರೋ ಶಾವಿಗೆನ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಈಗ ಇದನ್ನು ರುಬ್ಕೊಂಬರಬೇಕು. ದೋಸೆ ಬ್ಯಾಟರ್ ಇದಕ್ಕೆ ಸ್ವಲ್ಪ ನೀರನ್ನ ಹಾಕಿ ದೋಸೆ ಬ್ಯಾಟರ್ ಏನಿದೆ ಅದೇ ಥರ ರುಬ್ಕೊಬರ್ತೀನಿ. ಕ್ವಿಕ್ ಆ್ಯಂಡ್ ವೆಯ್ಟ್ ಲಾಸ್ ರೆಸಿಪಿ ಅಂತಲೇ ಹೇಳ್ತೀನಿ. ಬೇಗನೆ ಆಗುತ್ತೆ ಇನ್ಸ್ಟೆಂಟಾಗಿ. ಈಗ ರುಬ್ಕೊಬಂದಿದ್ದೀನಿ. ಇದನ್ನು ಬೌಲಿಗೆ ಹಾಕ್ಕೊತಾ ಇದ್ದೀನಿ. ಎಷ್ಟು ಬೇಗ ಮಾಡ್ಬೋದು ಅಂದರೆ ಅಷ್ಟು ಕ್ವಿಕ್ಕಾಗಿ ಮಾಡ್ಬೋದು. ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈಗ 1/4 ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಉಪ್ಪನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ 2 ಮಿನಿಟ್ಸು ಚೆನ್ನಾಗಿ. ಈಗ ತವ ಕಾಯಕ್ಕೆ ಇಡ್ಕೊತಾ ಇದ್ದೀನಿ. ತವ ಕಾಯ್ದ್ಮೇಲೆ ಈಗ ಸ್ವಲ್ಪ 1/4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಈಗ ನಾವೇನು ದೋಸೆ ಬ್ಯಾಟರ್ ರೆಡಿ ಮಾಡಿದ್ವಲ್ಲ ಮಸೂರ್ ದಾಲ್ದು, ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡ್ತಾ ಇರ್ಬೋದು. ಇದ್ರ ಮೇಲೆ ಬಟರ್ ಅಥವಾ ತುಪ್ಪ ನಿಮಗೇನು ಇಷ್ಟನೋ ಅದನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಬಟರ್ನ ಸೇರಿಸ್ಕೊತಾ ಇದ್ದೀನಿ. ಬಟರ್ನ ಸೇರಿಸ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಸ್ಪ್ರೆಡ್ ಮಾಡಿಕೊಂಡು 2-3 ನಿಮಿಷ ಬಿಟ್ಟರೆ ಸಾಕು, ಪರ್ಫೆಕ್ಟಾಗಿ ಆಗಿರುತ್ತೆ. ತಿರುಗಿಸ್ ಕೂಡ ಹಾಕ್ಕೋಬೇಕು. ಈಗ ದೋಸೆ ಆಗಿದೆ, ತಿರುಗಿಸ್ ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು. ಈಗ 3 ನಿಮಿಷ ತಿರುಗಿಸ್ಕೊಂಡು ಹಾಕ್ಕೊಂಡ್ರೆ ಸಾಕು. ಮೇಲ್ಗಡೆನೂ ಬಟರ್ ಹಾಕ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಇವತ್ತು 2 ತಿಂಡಿ. ಮನೇಲಿ ಇರೋರಿಗೆಲ್ಲ ಆಲೂಗೆಡ್ಡೆ ಪಲ್ಯ, ಚಟ್ನಿ, ಮಸಾಲೆ ದೋಸೆ ಮಾಡಿದ್ದೀನಿ. ನನಗೆ ಇನ್ಸ್ಟೆಂಟ್ ಮಸೂರ್ ದಾಲ್ ದೋಸೆ ಮಾಡ್ಕೊತಾ ಇದ್ದೀನಿ. ಹೆಕ್ಟಿಕ್ ಅಂತಲೇ ಹೇಳ್ಬೋದು ಮಂಡೇ ಮಾರ್ನಿಂಗು. ಈಗ ದೋಸೆ ರೆಡಿಯಾಗಿದೆ. ನಾನಿಲ್ಲಿ ಸಿಂಪಲಾಗಿ ಸ್ವೀಟ್ ಕಾರ್ನ ಏನು ಮಾಡ್ದೇ ಹಾಗೇ ಬಾಯ್ಲ್ ಮಾಡಿಕೊಂಡು ಕಾಯಿ ಚಟ್ನಿನ ತುಂಬ ಟೈಮ್ ತೋರಿಸಿದ್ದೀನಿ. ನಾನು ಅದೇ ಕಾಯಿ ಚಟ್ನಿನ ಇಲ್ಲಿ ಬಳಸಿದ್ದೀನಿ. ಇವತ್ತಿನ ವ್ಲಾಗ್ನ ಇಂಟ್ರೆಸ್ಟಿಂಗ್, ಯೂಸ್ಫುಲ್ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಸಿಗೆ ಈ ರೆಸಿಪಿನ ಶೇರ್ ಮಾಡಿ ಅಂತ ಹೇಳ್ತೀನಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಈ ರೆಸಿಪಿ ಟ್ರೈ ಮಾಡಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ. ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.